ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಇನ್ಸ್ಟೆಂಟಾಗಿ ಸ್ಪಾಂಜ್ ದೋಸೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಯೂಶ್ವಲಿ ಒಂದ್ಸರಿ ನಮಗೆ ದೋಸೆ ಹಿಟ್ಟು ನೆನೆ ಹಾಕಿರಲ್ಲ, ದೋಸೆ ತಿನ್ಬೇಕನ್ಸುತ್ತೆ. ಅವಾಗ ಇನ್ಸ್ಟೆಂಟಾಗಿ ಹೇಗೆ ಸ್ಪಾಂಜ್ ದೋಸೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಇದಕ್ಕೆ ನಾನು ಒಂದು ಬಟ್ಲು ಇದು ಕೇಸರಿ ಬಾತ್ ಮಾಡ್ತಾರೆ ಆ ರವೆ, ಬಾಂಬೆ ರವೆ ಅಂತಾರಲ್ಲ, ಸಣ್ಣದಲ್ಲ ಮೀಡಿಯಮ್ ರವೆ ಬರುತ್ತಲ್ಲ, ಅದನ್ನ ಒಂದು ಬಟ್ಲು ತೊಗೊಂಡಿದ್ದೀನಿ ನಾನು. ಅದನ್ನು ಒಂದು ಬಟ್ಲು ಇದಕ್ಕೆ ಹಾಕ್ತಾಯಿದ್ದೀನಿ. ಅದೇ ಬಟ್ಲು ಅಳತೆಯಲ್ಲೇ ಒಂದು ಬಟ್ಲು ಮೊಸರು, ನಾವು ಎಷ್ಟು ಬಟ್ಲು ಇದು ತೊಗೊಂಡಿರ್ತೀವಲ್ಲ ಅಷ್ಟೇ ಬಟ್ಲು ಮೊಸರು ತೊಗೋಬೇಕು. ಇದಕ್ಕೆ ಸ್ವಲ್ಪ ಮೀಡಿಯಮ್ ಹುಳಿದ್ರೆ ಸಾಕು. ಮತ್ತು ಇದಕ್ಕೆ ನಾವು ಒಂದು ಸ್ವಲ್ಪ 2-3 ಸ್ಪೂನು ಮೀಡಿಯಮ್ ಅವಲಕ್ಕಿಯನ್ನು ನಾನು ನೆನೆ ಹಾಕಿದ್ದೀನಿ ಒಂದು 10 ನಿಮಿಷ. ಅದನ್ನು ಹಾಕ್ತಾಯಿದ್ದೀನಿ. ಎಲ್ಲನೂ ನೀಟಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ. ಇನ್ಸ್ಟೆಂಟಾಗಿ ಮಾಡ್ಕೊಬೋದು, ತುಂಬ ಟೈಮ್ ಏನು ಹಿಡಿಯಲ್ಲ. ಒಂದು 10 ನಿಮಿಷದಲ್ಲೇ ದೋಸೆ ಮಾಡ್ಕೊಬೋದು. ನೋಡಿ, ಇದನ್ನೆಲ್ಲ ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಡ್ತೀನಿ. ಈ ರೀತಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬಿಡಿ. ಇದು ಸ್ವಲ್ಪ ಗಟ್ಟಿ ಇದ್ದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಬೋದು. ಬಟ್ ದೋಸೆ ಅದಕ್ಕೆ ಇರಬೇಕು. ಅದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಬಿಡ್ತೀನಿ. ಇದನ್ನು ತುಂಬ ರುಚಿಯಾಗಿರುತ್ತೆ, ತುಂಬಾ ಈಸಿಯಾಗಿ ಮಾಡ್ಕೊಬೋದು, ತುಂಬ ಟೈಮು ಹಿಡಿಯಲ್ಲ. ನೋಡಿ, ಮತ್ತೇನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಬಿಡ್ತೀನಿ. ಗ್ರೈಂಡ್ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ಇದನ್ನು ನಾನು ಇದಕ್ಕೆ ಒಂದು ಬೌಲಿಗೆ ತೊಗೊತಾ ಇದ್ದೀನಿ. ಅದು ಸ್ವಲ್ಪ ಏನಾದ್ರು ಗಟ್ಟಿ ಅನ್ಸಿದ್ರೆ ನೀವು ಮತ್ತೆ ಮೇಲೆ ನೀರು ಹಾಕ್ಕೋಬೋದು. ನೋಡಿ, ನಾನು ಈಗ ಅದನ್ನು ಪ್ಯಾಟರ್ನ ಇದನ್ನು ಹಾಕಿದ್ದೀನಿ. ಒಂದು ಬಟ್ಲು ರವೆ, ಒಂದು ಬಟ್ಲು ರವೆ ತೊಗೊಂಡು ಒಂದು ಬಟ್ಲು ಮೊಸರು ತೊಗೋಬೇಕು. ಅದು ಮೀಡಿಯಮ್ ಹುಳಿ ಇರಬೇಕು. ಮತ್ತು ಒಂದು ಸ್ವಲ್ಪ ಅವಲಕ್ಕಿ ಹಾಕ್ತೀನಿ, ಯಾಕಂದರೆ ಸ್ವಲ್ಪ ಸ್ಪಾಂಜಿಯಾಗಿ ಬರ್ತವೆ, ಅದು ಸಾಫ್ಟಾಗಿ ಬರ್ತವೆ ದೋಸೆ ಅಂತ. ನೋಡಿ, ಹಿಟ್ಟೆಲ್ಲ ಕಲಸಿದ್ದೀನಿ. ಇದನ್ನೊಂದು 20 ನಿಮಿಷದ ಕಾಲ ನೆನೆಯಾಗಿ ಬಿಟ್ಬಿಡೋಣ. ಯಾಕಂದರೆ ರವೆ ಅಲ್ವಾ, ಸ್ವಲ್ಪ ನೀರೆಲ್ಲ ಹೀರ್ಕೊಂಡ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಆಮೇಲೆ ಉಪ್ಪು ಏನೋ ಎಲ್ಲ ಹಾಕೊಂಡು ನಾವು ಇದಕ್ಕೆ ನೋಡಿ ಇದೆಲ್ಲ ರುಬ್ಕೊಂಡ್ಬಿಟ್ಟಿದ್ದೀನಿ ನಾನು. ಇದನ್ನು ನಾನು ಸ್ವಲ್ಪ ಒಂದು 20 ನಿಮಿಷದ ಕಾಲ ಮುಚ್ಚಿಟ್ಬಿಡ್ತೀನಿ. ಒಂದು 20 ನಿಮಿಷದ ಕಾಲ ಚೆನ್ನಾಗಿ ನೆನೆಸಿಟ್ಟಿದ್ದೆ ನಾನು. ಸ್ವಲ್ಪ ಗಟ್ಟಿ ಇದೆ, ನೀವು ಬೇಕಾದ್ರೆ ನೋಡ್ಕೊಂಡು ದೋಸೆ ಅದಕ್ಕೆ ಮಾಡ್ಕೋಬೋದು. ಈಗ ನೋಡಿ, ಇದೆಲ್ಲ ಒಂದು 20 ನಿಮಿಷ ಚೆನ್ನಾಗಿ ನೆಂದಿದೆ ಎಲ್ಲ. ಇದಕ್ಕೆ ನಾನು ಒಂದು ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಬಣ್ಣ ಬರೋಕ್ಕೆ. ನೋಡಿ, ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದಕ್ಕೆ ನಾನು ಈನೋ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಅಡುಗೆ ಸೋಡನೂ ಹಾಕ್ಬೋದು. ನಾನು ಈನೋ ಹಾಕ್ತಾಯಿದ್ದೀನಿ. ನೀವು ಕ್ವಾಂಟಿಟಿ ಎಷ್ಟಿದೆ ಅದು ನೋಡಿಕೊಂಡು ನೀವು ಈನೋ ಹಾಕಿ. ನಾನು 3 ಜನಕ್ಕೆ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಈನೋ ಹಾಕಿದರೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನು. ದೋಸೆ ಬ್ಯಾಟ್ರ್ ಅದಕ್ಕಿದ್ದರೆ ಸಾಕಿದು. ಇನ್ಸ್ಟೆಂಟಾಗಿ ಮಾಡ್ಕೋಬೋದು, ತುಂಬ ಟೈಮ್ ಕೂಡ ಹಿಡಿಯಲ್ಲ ಮತ್ತು ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ನೀವು ಈರುಳ್ಳಿ ಪಲ್ಯ ಕಾಂಬಿನೇಷನ್ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನೋಡಿ, ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ದೋಸೆ ಹಾಕೋಣ ನಾವು. ಒಲೆ ಮೇಲೆ ದೋಸೆ ಹಂಚಿಟ್ಟಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ. ದೋಸೆ ಅಂತ ಕಾದಿದೆ. ಈಗ ಕಾದ್ಮೇಲೆ ಇದಕ್ಕೆ ನಾನು ದೋಸೆ ಹಾಕ್ತಾಯಿದ್ದೀನಿ. ಸ್ಪಾಂಜ್ ದೋಸೆ ತುಂಬಾ ಚೆನ್ನಾಗಿರುತ್ತೆ. ಈಗ ನೀವು ಇಷ್ಟೇ ಹಾಕೋದು, ತುಂಬ ಏನು ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಅದೇ ರೀತಿ ಬಿಟ್ಬಿಡಿ. ಅದು ನೋಡಿ, ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 2 ನಿಮಿಷದ ಕಾಲ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಬೆಂಚ್ಕೊಳ್ಳೋಣ. ಇದನ್ನು ತುಂಬ ಫ್ಲೇಮ್ ಹಾಗೆ ಇಟ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಚೆನ್ನಾಗಿ ಬೆನಿಬೇಕಿದು ಮತ್ತು ತುಂಬ ಈಸಿಯಾಗಿ ಬಂದುಬಿಡುತ್ತೆ. ತುಂಬ ಟೈಮ್ ಏನು ಹಿಡಿಯಲ್ಲ ಇದು. ಒಂದು ಸ್ವಲ್ಪ ಬೆನೆಯಾಗಿ ಬೇನಾಡಿದ್ದೀನಿ ಒಂದು 2 ನಿಮಿಷದ ಕಾಲ. ನೋಡಿ, ದೋಸೆ ಮೇಲೆಲ್ಲ ಚೆನ್ನಾಗಿ ಬೆಂದಿದೆ. ಅದು ಮತ್ತು ಅಂಟ್ಕೊಳ್ಳೋದು ಇಲ್ಲ. ಆದಷ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಈಸಿಯಾಗಿ ಬರ್ತಾಯಿದೆ. ಇದನ್ನು ಮತ್ತೆ ಉಲ್ಟಾ ಹಾಕ್ತೀನಿ. ನೋಡಿ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಈಸಿಯಾಗಿ ಬರುತ್ತೆ, ತುಂಬಾ ಬಾಯಲ್ಲಿ ರುಚಿಯಾಗಿರುತ್ತೆ. ಇನ್ನೊಂದು 2 ನಿಮಿಷದ ಕಾಲ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ಮಾಡ್ಕೊರಿ. ಹೈ ಫ್ಲೇಮ್ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಚೆನ್ನಾಗಿ ಬೆನ್ಸೋಣ ಇದನ್ನು. ನೋಡಿ, ಒಂದು 2 ನಿಮಿಷದ ಕಾಲ ಚೆನ್ನಾಗಿ ಕಡಾಗಿ ಬೆನ್ಸ್ಕೊಂಡ್ಮೇಲೆ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ದೋಸೆ ಅದು ಬಾಯಲ್ಲಿ ಕೂಡ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಇನ್ಸ್ಟೆಂಟಾಗಿ ಸ್ಪಾಂಜ್ ದೋಸೆ ರೆಡಿಯಾಗಿದೆ. ನೋಡಿ, ಇದನ್ನು ನಾನು ಪ್ಲೇಟ್ನ ಸರ್ವ್ ಮಾಡ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಆಗಿದ್ದಾವೆ. ಇನ್ನೊಂದು ಹಾಕಿದ್ಮೇಲೆ ನಿಮ್ಗೆ ತೋರಿಸ್ತೀನಿ. ನೀವು ಸ್ವಲ್ಪ ದಪ್ಪ ಬೇಡ ಅಂದರೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೋದು. ಬಟ್ ಸ್ಪಾಂಜ್ ದೋಸೆ ಅಲ್ವಾ, ಅದೇ ರೀತಿ ಚೆನ್ನಾಗಿರುತ್ತೆ. ಇಲ್ಲಪ್ಪ ನಮಗೆ ಸ್ವಲ್ಪ ತೆಳು ಬೇಕು ಅಂದರೆ ನೀವು ಸ್ವಲ್ಪ ಬ್ಯಾಟರ್ನ ಒಂದು ಸ್ವಲ್ಪ ಹಿಂಗೆ ಸ್ಪ್ರೆಡ್ ಮಾಡ್ಕೋಬೋದು ಅಷ್ಟೇ. ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ಸ್ವಲ್ಪ ತೆಳು ಬರುತ್ತೆ. ನೀವು ತೆಳ್ಳಗೆ ಬೇಕಾದ್ರೆ ತೆಳ್ಳಗೂ ಹಾಕ್ಕೋಬೋದು, ಸ್ಪಾಂಜ್ ಟೈಪ್ ಮತ್ತು ದಪ್ಪ ಬೇಕಂತ ದಪ್ಪನೂ ಹಾಕ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಎಣ್ಣೆ ಹಾಕಿ ಆದಷ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು, ತುಂಬ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಅದೆಲ್ಲ ಕೆಳಗೆ ಒತ್ತಂಗೆ ಆಗಿಬಿಡುತ್ತೆ. ಸ್ವಲ್ಪ ದೋಸೆ ಬೆನೀಲಿ. ನೋಡಿ, ಈಗ ದೋಸೆ ಎಲ್ಲ ಚೆನ್ನಾಗಿ ಮೇಲೆ ಬೆಂದಿದೆ. ಈಗ ನಾನು ತಿರ್ಸಾಕ್ತೀನಿ. ಈಸಿಯಾಗಿ ಬರುತ್ತೆ, ಎಲ್ಲೂ ಅಂಟ್ಕೊಳ್ಳೋದಿಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ.
ಅದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ಇದು ಒಂದು 2 ನಿಮಿಷದ ಕಾಲ ಕೆಳಗೆ ಬೆಂದಿಸ್ಕೊಳ್ಳೋಣ. ನೋಡಿ ಒಂದು 2 ನಿಮಿಷದ ಕಾಲ ನಾನು ಕೆಳಗೆ ಬೆಂದಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೋಸೆ. ಅದೆಷ್ಟು ಅಪೂರ್ವವಾಗಿದೆ ಗೊತ್ತಾ. ನೋಡಿ ಇದು ಮತ್ತೆ ಬಿಸಿ ಬಿಸಿ ಸ್ಪಾಂಜ್ ದೋಸೆ ರೆಡಿಯಾಗಿದೆ. ನೋಡಿ ಹಾಕಿದ್ದೀನಿ. ಈ ಸ್ಪಾಂಜ್ ದೋಸೆಗೆ ನಾನು ಈರುಳ್ಳಿ ಪಲ್ಯ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾವು ಎಲ್ಲರೂ ದೋಸೆಗೆ ಅಂದರೆ ಆಲೂಗಡ್ಡೆ ಪಲ್ಯ ಮಾಡ್ತೀವಿ, ಬಟ್ ಒಮ್ಮೆ ಈ ರೀತಿಯಾಗಿ ಈರುಳ್ಳಿ ಪಲ್ಯ ಮಾಡಿ ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ನಾನು ಒಂದು ಕಡಾಯಿ ತೊಗೊಂಡಿದ್ದೀನಿ. ಆ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಯಾವಾಗಲೂ ಅದೇ ಟೇಸ್ಟ್ ಬರಲು ಈರುಳ್ಳಿ ಪಲ್ಯ ಮಾಡ್ಕೊರಿ, ಒಂಥರ ಅದು ರುಚಿನೇ ಚೆನ್ನಾಗಿರುತ್ತೆ ಆ ದೋಸೆಗೆ. ನೋಡಿ ಎಣ್ಣೆ ಕಾಯಕ್ಕೆ ಬಿಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದು ನಾವು ಸಾಸಿವೆ ಮತ್ತು ಜೀರಿಗೆ ಹಾಕೋಣ. ಮತ್ತು ಇದಕ್ಕೊಂದು ಸ್ವಲ್ಪ ನಾನು ಹಿಂಗೆ ಹಾಕ್ತಾಯಿದ್ದೀನಿ. ಒಮ್ಮೆ ಈ ರೀತಿಯಾಗಿ ಈರುಳ್ಳಿ ಪಲ್ಯ ಮಾಡ್ಕೊಳ್ತೀನಿ, ತುಂಬಾ ರುಚಿಯಾಗಿರುತ್ತೆ. ಹಿಂಗೆ ಹಾಕಿದ್ದೀನಿ. ನೋಡಿ ಸಾಸಿವೆ ಜೀರಿಗೆ ಆದಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಲಿ ಅಲ್ಲಿ. ನೀವು ಎಷ್ಟು ಜನ ಇರ್ತೀರ ಅದ್ರ ಕ್ವಾಂಟಿಟಿ ಮೇಲೆ ನೀವು ಈರುಳ್ಳಿ ತೊಗೊರಿ. ನಾನು ಇಲ್ಲೊಂದು 3 ಜನಕ್ಕೆ ಮಾಡ್ತಾಯಿದ್ದೀನಿ. ನೋಡಿ ಈಗ ಅದು ಹಾಕಿದ ಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು, ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಎತ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನು ಈರುಳ್ಳಿ ಏನು ಎತ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ. ಈರುಳ್ಳಿ ಪಲ್ಯಗೆ ನೀವು ನೀರು ಹಾಕೋಕ್ಕೆ ಹೋಗ್ಬೇಡಿ. ಅದು ಈರುಳ್ಳಿ ಅದರಲ್ಲಿ ಅದೇ ನೀರು ಬಿಡುತ್ತೆ. ನೀವು ನೀರು ಹಾಕಿಬಿಟ್ರೆ ಈರುಳ್ಳಿ ಪಲ್ಯ ಅಷ್ಟು ಚೆನ್ನಾಗಾಗಲ್ಲ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ ಬೆಲೆ ಹಾಕಿಬಿಡೋಣ. ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅರಿಶಿಣ ಪುಡಿ ಹಾಕಿದ ಮೇಲೆ. ಆಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಇಷ್ಟ ಇಲ್ಲ ಅಂದರೆ ಬೆಲ್ಲ ಹಾಕಬೇಡಿ, ಬಟ್ ಬೆಲ್ಲ ಹಾಕಿದ್ರೆ ಸ್ವಲ್ಪ ರುಚಿ ಬರುತ್ತೆ ಅಂತ ನಾನು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಿ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸೋಣ. ನೀರು ಹಾಕೋಕ್ಕೆ ಹೋಗಬೇಡಿ. ಆದಷ್ಟು ಇದನ್ನು ಮುಚ್ಚಿದ ಮೇಲೆ ಸ್ವಲ್ಪ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ಇದನ್ನು ಬೆನೆಸ್ಕೊರಿ. ನೋಡಿದ್ನೆಲ್ಲ ನಾನು ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಈಗ ನಾನು ಒಂದು ತಟ್ಟೆ ಮುಚ್ಚಿ ಒಂದು 5 ರಿಂದ 10 ನಿಮಿಷದ ಕಾಲ ಚೆನ್ನಾಗಿ ಬೆನೆಸ್ಕೊಂಬಿಡೋಣ. ನೋಡಿ ನಾನು ಈರುಳ್ಳಿನ ಮುಚ್ಚಿ ಒಂದು 10 ನಿಮಿಷದ ಕಾಲ ಬೆನೆಸ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ. ಅದು ಸ್ವಲ್ಪ ನೀರು ಹಾಕಿದ್ದೀನಿ. ನಿಮಗೆ ಸ್ವಲ್ಪ ನೀರು ಬೇಕಂದರೆ ಹಾಕ್ಕೋಬೋದು, ಇಲ್ಲ ಗಟ್ಟಿನೇ ಇರಬೇಕಂದ್ರೆ ನಡೀತದೆ. ನಾನು ಒಂದು ಸ್ವಲ್ಪ ಬಿಸಿನೀರು ಹಾಕಿದ್ದೀನಿ ಇದಕ್ಕೆ. ನೋಡಿ ಇದೆಲ್ಲ ಚೆನ್ನಾಗಿ ಬೆನೀತಾ ಇದೆ. ಬೆನೆಯ ಮುಂದೆ ಇದಕ್ಕೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಹಾಕ್ಕೋಬೋದು, ಬೇಡಾದರೆ ಬಿಡ್ಬೋದು, ಬಟ್ ಸಾಂಬಾರು ಪುಡಿ ಹಾಕಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷದ ಕಾಲ ಮತ್ತೆ ಮುಚ್ಚಿ ಒಂದು ಚೆನ್ನಾಗಿ ಬೆನೆಸ್ಕೊಂಬಿಡೋಣ. ಇದನ್ನು ಈರುಳ್ಳಿ ಚೆನ್ನಾಗಿ ಬೆನಿಬೇಕಿದು. ಅದೆಲ್ಲ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿದರೆ ಮತ್ತೆ ಒಂದು 5 ನಿಮಿಷದ ಕಾಲ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಬೆನೆಸ್ಕೊಂಬಿಡೋಣ. ಇದು ನೋಡಿದ್ರೆ ಈರುಳ್ಳಿನ ಸಾಂಬಾರು ಪುಡಿ ಹಾಕಿದ ಮೇಲೆ ಮತ್ತೆ ಬೆನೆಸ್ಕೊತಾ ಇದ್ದೀನಿ. ನೋಡಿ ಈರುಳ್ಳಿ ಪಲ್ಯ ಚೆನ್ನಾಗಿ ಆಗಿದೆ. ನೋಡಿ ನಿಮಗೆ ನೀರು ಬೇಕಾದರೆ ಹಾಕೋರಿ, ಬೇಡ ಸ್ವಲ್ಪ ಗಟ್ಟಿ ಇರಬೇಕು ಅಂದರೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ ಈಗೆಲ್ಲ ಪಲ್ಯ ಆಗಿದೆ. ಇದು ಪಲ್ಯ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಲಾಸ್ಟಿಗೆ. ಖಂಡಿತ ಟ್ರೈ ಮಾಡಿ. ಈರುಳ್ಳಿ ಪಲ್ಯನ ದೋಸೆಗೆ ತುಂಬಾ ರುಚಿಯಾಗಿರುತ್ತೆ. ನೋಡಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಈಗ ನಾವು ಇದನ್ನು ಮುಚ್ಚಿ ಗ್ಯಾಸ್ ಆಫ್ ಮಾಡಿಬಿಡೋಣ. ಈರುಳ್ಳಿ ಪಲ್ಯ ರೆಡಿಯಾಗಿದೆ. ಸ್ಪಾಂಜ್ ದೋಸೆ ರೆಡಿಯಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ನೋಡಿ ಈಗ ಮಡಿಸಿ ತೋರಿಸ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ. ಇದು ಮತ್ತು ಕಟ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ನೋಡಿ ಎಲ್ಲೂ ಗಟ್ಟಿ ಇಲ್ಲ, ಏನಿಲ್ಲ, ಎಷ್ಟು ಸಾಫ್ಟಾಗಿದೆ ಅಂದರೆ ನೀವು ಮತ್ತೆ ಮತ್ತೆ ಇದನ್ನೇ ಮಾಡ್ಕೊಂಡು ತಿಂತೀರಾ. ನೋಡಿ ಬಿಸಿ ಬಿಸಿಯಾದ ಇನ್ಸ್ಟೆಂಟ್ ಸ್ಪಾಂಜ್ ದೋಸೆ ರೆಡಿಯಾಗಿದೆ. ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಈರುಳ್ಳಿ ಚಟ್ನಿ ಮತ್ತು ಇದಕ್ಕೆ ನಾನು ಕಡಲೆ ಚಟ್ನಿ ಮಾಡಿದ್ದೀನಿ. ನೋಡಿ ನೋಡಿ ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.